ನೋಡಿ, ಸೈಟ್ ಖರೀದಿ ಮಾಡಿದ ಗ್ರಾಹಕರಿಗೆ ಈತ ಒಬ್ರಿಬ್ರಿಗೆ ಮೋಸ ಮಾಡಿಲ್ಲ. ಈ ರಾಜೇಗೌಡ ಅಕ್ರಮವಾಗಿ ಹಣ ಮಾಡೋ ಸಲುವಾಗಿ ಕಂಡವ್ರ ಜಾಗದಲ್ಲಿ ಲೇಔಟ್ ಮಾಡೋದು. ಕಂಡವ್ರ ಜಾಗದಲ್ಲಿ ಮಂಡೂರು ಗ್ರಾಮದಲ್ಲಿ ಲೋಟಸ್ ಎಂಬ ಲೇಔಟ್ ನಿರ್ಮಾಣದಲ್ಲಿ ಮಹಾ ಮೋಸವೇ ಆಗಿದೆ. ಕೃಷಿ ಭೂಮಿಯನ್ನ ಕನ್ವರ್ಷನ್ ಮಾಡಿಸಿಲ್ಲ, ಇವನು ಲೇಔಟ್ ನಿರ್ಮಾಣ ಮಾಡಿದ್ದಾನೆ. ಅಂದ್ರೆ ಗ್ರೀನ್ ಬೆಲ್ಟ್ ಅಂತ ಕರಿತೀವಲ್ಲ, ಅದನ್ನ ಯಾರ್ದೋ ಭೂಮಿ ಕಡಿಮೆ ದುಡ್ಡು ಕೊಡೋದು ಅಥವಾ ಅವ್ರಿಗೆ ಯಾಮಾರಿಸೋದೋ ಮಾಡೋದು, ಇವನ್ ಹೆಸರಿಗೆ ಮಾಡಿಸ್ಕೊಳ್ಳೋದು, ಕನ್ವರ್ಷನ್ ಏನೂ ಆಗಲ್ಲ. ಮತ್ತೆ ಹಂಗಾದ್ರೆ ಈಗ ಅದನ್ನ ಸೈಟ್ ತಗೊಳ್ಳೋರು ಏಕಾಏಕಿ ಪೂರ್ತಿ ದುಡ್ಡು ಕೊಟ್ಟು ಸೈಟ್ ತಗೊಂಡ್ರೆ ಪರವಾಗಿಲ್ಲ. ನಾವೆಲ್ಲಾದ್ರೂ ಲೋನ್ ತಗೋಬೇಕು ಅಂತ ಹೋಗಿದ್ರೆ ಗೊತ್ತಾಗ್ತಿತ್ತಲ್ವಾ? ಯಾರಿಗೂ ಇಲ್ಲಿ ತನಕ ಆಗಾದ್ರೆ ಅರಿವಿಗೆ ಬಂದಿಲ್ವಾ? ಇದು ಕನ್ವರ್ಷನ್ ಮಾಡಿಸದೆ ಲೇಔಟ್ ನಿರ್ಮಾಣ ಮಾಡಿದ್ದಾನೆ. ಸೈಟ್ಗಳನ್ನ ಪಕ್ಕಾ ಡಾಕ್ಯುಮೆಂಟ್ಸ್ ಇದೆ ಅಂತ ಯಾಮಾರಿಸಿ ಕತೆಯನ್ನ ಅಂದ್ರೆ ಕತೆಗಳನ್ನ ಹೇಳಿ ನಕಲಿ ದಾಖಲೆಗಳನ್ನ ತೋರಿಸಿ ಮಾರಾಟ ಮಾಡಿದ್ದಾನೆ. ಸೇಲ್ ಆದ್ಮೇಲೆ ರಸ್ತೆ ವಿದ್ಯುತ್ ಚರಂಡಿ ಏನೂ ಹಾಕ್ಸಿಲ್ಲ. ಎಸ್ಕೇಪ್. BMRDA ಅಧಿಕಾರಿಗಳ ಸಹಿಯನ್ನು ಇವನೇ ಹಾಕ್ತಿದ್ನಂತೆ ಅಂತ ಈ ರಾಜೇಗೌಡ. ಗ್ರಾಹಕರು ಪ್ರಶ್ನೆ ಮಾಡಿದ್ರೆ ಜೀವ ಬೆದರಿಕೆ ಹಾಕ್ತಿದ್ನಂತೆ. ಹಾಕ್ತಾನೆ. ಈ ಪುಣ್ಯಾತ್ಮನ ಹತ್ರ ಮುಲಾಜೆ ಇಲ್ಲ. ಒಬ್ಬ KS ಆಫೀಸರ್ ಹಗಲು ರಾತ್ರಿ ಕಷ್ಟಪಟ್ಟು ಓದಿರ್ತಾರೆ, ನಿದ್ದೆ ಊಟ ಬಿಟ್ಟು. ಅಂತಹ ಆಫೀಸರ್ಗಳಿಗೆ ಈತ ಬಾಯಿಗೆ ಬಂದಂಗೆ ಬೈಯೋನು. ಇನ್ನು ಹಣಕ್ಕೋಸ್ಕರ ನೀವು ಅವನ ಹತ್ರ ಸೈಟ್ ತಗೊಂಡಿದ್ರೆ ನಿಮಗೆ ಜೀವ ಬೆದರಿಕೆ ಹಾಕೋದ್ರಲ್ಲಿ ಅನುಮಾನವೇ ಇಲ್ಲ. ಇದನ್ನ ಅಚ್ಚರಿ ಕಣ್ಣಲ್ಲಿ ನಾವು ನೋಡೋದು ಕೂಡ ಬೇಕಾಗಿಲ್ಲ. ಅವಲಹಳ್ಳಿ ಠಾಣೆಯಲ್ಲಿ ರಾಜೀವ್ ವಿರುದ್ಧ FIR ಕೂಡ ಆಗಿದೆ. ಈಗ ಒಂದು ಗಮನಿಸಬೇಕಾಗಿರೋದು, 4 ದಿನ ಆಯ್ತು ಈತ ಎಲ್ಲಿದ್ದಾನೆ, ಎಲ್ಲಿ ತಲೆ ಮರೆಸ್ಕೊಂಡಿದ್ದಾನೆ. ಪೊಲೀಸರು ಅಷ್ಟೊಂದು ವೀಕ್ ಏನ್ರಿ? ಆ ಭಾಗದ ಒಬ್ಬ ಪ್ರಭಾವಿ ಮುಖಂಡ, ಒಂದು ಪಕ್ಷಕ್ಕೆ ಸಂಬಂಧಪಟ್ಟ ಮುಖಂಡ ಅಂತ ಅನಿಸ್ಕೊಂಡಿರೋನು ಏಕಾಏಕಿ ತಲೆ ಮರೆಸ್ಕೊಳ್ತಾನೆ ಅಂದ್ರೆ, ಅದರಲ್ಲೂ ಇಷ್ಟೊಂದು ಗಂಭೀರ ಆರೋಪಗಳು ಬಂದ ಮೇಲೆ ಪೊಲೀಸರು ಅಷ್ಟೊಂದು ವೀಕ್ ಆಗಿದ್ದೀರಾ? ಹುಡುಕಕ್ಕಾಗ್ತಾ ಇಲ್ವಾ? ಅಥವಾ ನಿಮ್ಮ ಮೇಲೆ ಪ್ರೆಷರ್ ಬರ್ತಾ ಇದೆಯಾ? ಒಂದು ಸಹಜವಾಗಿ ಕಾಡೋ ಪ್ರಶ್ನೆ. ಎರಡನೇದು, ಕಾಂಗ್ರೆಸ್ನವರು ಇಂಥವುಗಳನ್ನೆಲ್ಲ ನೀವು ಗುಡ್ಡೆ ಹಾಕೊಳ್ತಾ ಇದ್ರೆ ನಿಮ್ಮ ಪಕ್ಷಕ್ಕೆ ಅಂಟ್ಕೊಳ್ಬಾರ್ದು ಕಳಂಕ ಅಂಟ್ಕೊಳುತ್ತೆ. ನೋ ಡೌಟ್, ಅದರಲ್ಲಿ ಅನುಮಾನವೇ ಬೇಡ. ಒಬ್ಬ ಪುಡಾರಿ ರೌಡಿಗಳನ್ನ, ದರೋಡೆಕೋರನ್ನ, ಸುಳ್ಳು ಹೇಳೋರ್ನ, ಮೋಸ ಮಾಡೋರ್ನ, ಜನರಿಗೆ ಯಾಮಾರಿಸೋವನ್ನ ನಿಮ್ಮ ಪಕ್ಷದಲ್ಲಿ ಮುಖಂಡ ಅಂತ ಅನಿಸ್ಕೊಂಡು ಇರಕ್ ಬಿಡ್ತೀರಾ? ಸ್ಟೇಜ್ಗಳ ಮೇಲೆ ಅವ್ರ ಹತ್ರ ಏನೋ ಬೆಳ್ಳಿ ಗದೆ ಎಲ್ಲ ಇಟ್ಕೊಂಡು ಫೋಟೋಗಳಿಗೆ ಫೋಸ್ ಕೊಡ್ತೀರಾ? ಈಗ ನಿಮ್ಮ ಮೇಲೆ ಅನುಮಾನ ಬರುತ್ತೆ. ಇವನಿಷ್ಟೆಲ್ಲ ಆಟಗಳನ್ನ ಆಟ ಆಡ್ಕೊಂಡ್ರು ಕೂಡ ಇವನು ಇಲ್ಲಿ ತನಕ ತಗ್ಲಾಕೊಂಡಿಲ್ಲ ಅಂದ್ರೆ ಇವನಿಗೆ ಯಾರ್ದೋ ದೊಡ್ಡವರ ಶ್ರೀರಕ್ಷೆ ಇರ್ಬೋದೇನೋ. ದೊಡ್ಡವರ ಶ್ರೀರಕ್ಷೆ ಸುಮ್ನೆ ಬರುತ್ತಾ? ಇವನು ಅವ್ರಿಗೆ ಕಮಿಷನ್ ಕೊಡ್ತಾ ಇರ್ಬೋದೇನೋ. ನೋಡಿ, ವಂಚನೆಗೊಳಗಾದವರ ಲಿಸ್ಟನ್ನು ಹುಡುಕ್ತಾ ಹೋದ್ರೆ ತಲೆ ಕೆಟ್ಟೋಗ್ಬಿಡ್ತು ನಮಗೆ. ಒಬ್ಬೊಬ್ಬರೇ ಗ್ಯಾರಂಟಿ ನ್ಯೂಸ್ನ ಸ್ಟುಡಿಯೋ ಹುಡುಕೋ ಬರ್ತಾ ಇದ್ದಾರೆ. ಒಬ್ರು ಈಗ ಮೋಸಕ್ಕೆ ಒಳಗಾಗಿರೋರು ಮಾತಾಡಿದ್ದಾರೆ, ಒಂದ್ಸಲ ಕೇಳಿಸ್ಕೊಂಡು ಬರೋಣ. ಹೆಚ್ಚು ಕಡಿಮೆ ಈ ಭ್ರಷ್ಟಾಚಾರದ ಬಗ್ಗೆ ನನಗೆ 2018-19ರಲ್ಲಿ ನಾನು ಗಮನಕ್ಕೆ ಬರುತ್ತೆ. ಯಾರಿಗೂ ಮಣಿಯೋದಿಲ್ಲ. ಒಬ್ಬ ದೊಡ್ಡ ಅಯೋಗ್ಯ ಇದ್ದಾನೆ, ಸಾವಿರಾರು ಜನ ನೊಂದಿದ್ದಾರೆ, ಸರ್ಕಾರಿ ಜಾಗಗಳನ್ನು ಲಪ್ಟಾಯಿಸ್ತಾ ಇದ್ದಾರೆ. ಅವರ ಸ್ನೇಹಿತರಿಗಳಿಗೂ ಮತ್ತು ಪಾರ್ಟ್ನರ್ಗಳಿಗೂ ಮತ್ತು ಸೈಟ್ ತಗೊಂಡಂಥವ್ರಿಗೂ ಸರ್ಕಾರಿ ಜಾಗವನ್ನು ನುಂಗುವಂಥದ್ದು, ಮಾತಾಡಿದ್ರೆ ಗುಂಡಿಕ್ಕೆ ಸಾಯಿಸ್ತೀನಿ, ರೌಡಿ ಪಟಾಲಮಗಳನ್ನ ಬಿಟ್ಟು ಹೊಡೆಸೋವಂಥದ್ದು, ಇವು ಸುಮಾರು ಉದಾಹರಣೆಗಳು ನನಗೆ ದಾಖಲೆಗಳು ಸಮೇತ ತಗೊಂಬಂದಾಗ ನಾನು ಯೋಚನೆ ಮಾಡ್ತೀನಿ, ಅವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹ ಸೈನ್ಯ ಹೋರಾಟ ನ್ಯಾಯಪರವಾಗಿರಬೇಕು, ನಾನೊಬ್ಬ ಕನ್ನಡಿಗನಾಗಿ ನಾನು ಇದನ್ನು ಖಂಡಿಸಬೇಕು ಅಂತೇಳಿ ಜನರ ಅಳಿಲನ್ನು ನಾನು ಮನಸ್ಸಿಗೆ ತಗೊಂಡು ಆವತ್ತು ಹೋರಾಟಕ್ಕೆ ಮುಂದಾಗ್ತೇನೆ. ಅದಾದಮೇಲೆ ನನ್ನ ಮೇಲೆ ಅನೇಕ ಪ್ರಕರಣಗಳು, ನನ್ನ ಮೇಲೆ ಗೂಂಡಾ ವರ್ತನೆ, ಅವನ ಪಟಾಲಮಗಳಿಂದ ಗೂಂಡಾಗಳಿಂದ ಒಡಿಸೋದಾಗುತ್ತೆ, ಕೇಸ್ ಹಾಕೋದಾಗುತ್ತೆ, ಅದೆಲ್ಲ ಈ ಕೋರ್ಟಲ್ಲಿ ವಜಾ ಆಗಿದೆ. ಇವತ್ತು ನಾನು ಹೇಳಲಿಕ್ಕೆ ಏನು ಬಯಸ್ತೇನೆ ಅಂದರೆ, ಇವತ್ತು ಸರ್ಕಾರಿ ಜಾಗಗಳನ್ನು ನುಂಗಿರೋದ್ರಲ್ಲಿ ಕರ್ನಾಟಕದ ನಂಬರ್ 1 ವ್ಯಕ್ತಿ ರಾಜೇಗೌಡ. ಸರ್ಕಾರಿ ಜಾಗಗಳು ಸಾತ್ರೆ ಊಣ ಅಂತ ಮಶಾಣ ಕೂಡ ಬಿಡದಿರೋಂತಹ ರಸ್ತೆಗಳು ಮಾಡಿಕೊಂಡು, ಲೇಔಟ್ಗಳು ಮಾಡಿಕೊಂಡು, ಕೆರೆ ಕುಂಟೆಯನ್ನು ಮಾರಿಕೊಂಡು ಇವತ್ತು ಸಾವಿರಾರು ಕೋಟಿ ಲೂಟಿ ಮಾಡಿ ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕನಾಗಬೇಕು ಅಂತೇಳಿ ಅಕ್ಕಿ ಬೇಳೆ ಕೊಡುವ ನೆಪದಲ್ಲಿ ಬಂದಂಥ ರಾಜೇಗೌಡ ಶ್ರೀನಿವಾಸ್ ಗೌಡರ ಹೋರಾಟಕ್ಕೆ ಮಣಿದು ಭಯಪಟ್ಟು ಓಡಿ ಬಂದಿದ್ದು ಶಿಡ್ಲಘಟ್ಟಕ್ಕೆ. ನಾನೊಬ್ಬ ಜನಗಳ ಒಂದು ಬೆಂಬಲವನ್ನು ತಗೋಬೇಕು ಅಂತ ಬಂದಂಥವನು.